ಕರಸೇವಕ ಬಂಧನದಲ್ಲಿ ಪ್ರಹ್ಲಾದ್ ಜೋಶಿ ಅವರ ಕೈವಾಡ ಇದೆ. ಕೇಂದ್ರ ಸಚಿವ ಜೋಶಿ ವಿರುದ್ಧ ಜಗದೀಶ್ ಶೆಟ್ಟರ್ ಆರೋಪಿಸ್ತಾ ಇದ್ದಾರೆ. ಕರಸೇವಕನ ಬಂಧನದ ವಿರುದ್ಧ ಈಗ ಹೋರಾಟ ಮಾಡ್ತಾ ಇದ್ದಾರೆ. ಈ ಹಿಂದೆ 7-8 ವರ್ಷಗಳ ಕಾಲ ಬಿಜೆಪಿ ಅಧಿಕಾರದಲ್ಲಿತ್ತು. ಆಗಲೇ ಕೇಸ್ ವಾಪಸ್ ಪಡೆಯೋ ಪ್ರಯತ್ನ ಯಾಕೆ ಮಾಡಲಿಲ್ಲ? ಹಾಗಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಬಿಜೆಪಿ ಈ ತರಹದ ಪ್ಲಾನ್ ಮಾಡ್ಕೊಳ್ತಾ ಇದೆ. ಇದರಲ್ಲಿ ಪ್ರಹ್ಲಾದ್ ಜೋಶಿ ಅವರ ಕೈವಾಡ ಇದೆ ಅಂತ ಹೇಳಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. 7-8 ವರ್ಷ ಬಿಜೆಪಿ ಅವರೇ ಇದ್ರಲ್ವಾ, ಬಿಜೆಪಿ ಅವರು ಅಧಿಕಾರದಲ್ಲಿದ್ದಾಗ ಕೇಸ್ ವಾಪಸ್ ಪಡ್ಕೋಬೇಕಾಗಿತ್ತು, ಯಾಕೆ ಪಡ್ಕೊಂಡಿಲ್ಲ ಅಂತ ಪ್ರಶ್ನಿಸ್ತಾ ಇದ್ದಾರೆ. 30 ವರ್ಷ ಮೇಲೆ ಇರುವಂಥ ಕೇಸ್ಗಳು ಯಾವ ಹೋರಾಟದ ಹಿನ್ನೆಲೆಯಲ್ಲಿ, ಅದು ಅಯೋಧ್ಯೆ ಇಶ್ಯೂ ಇರ್ಬೋದು, ಮತ್ತೊಂದು ಹೋರಾಟದ ಹಿನ್ನೆಲೆಯಲ್ಲಿ ಏನಿರ್ತಾವೆ ಕೇಸ್ಗಳು, ಅದನ್ನು ಒಂದು ಪರಿಷ್ಕರಣೆ ಮಾಡಿಕೊಂಡು ರಿವ್ಯೂ ಮಾಡಿಕೊಂಡು ವಿಡ್ರಾ ಮಾಡುವಂಥದ್ದು ಆಗಬೇಕು ಅನ್ನುವಂಥದ್ದು ಮೊನ್ನೆನೂ ನಾನು ಸಲಹೆ ಕೊಟ್ಟಿದ್ದೆ ಮತ್ತು ರಾಜ್ಯ ಸರ್ಕಾರಕ್ಕೆ ವಿನಂತಿನೂ ಮಾಡಿದ್ದೆ. ಅದೇ ರೀತಿ ಇವತ್ತು ಇಲ್ಲಿ 30 ವರ್ಷದ ಹಳೆಯ ಕೇಸ್ ಇದೆ. ಆ ಹಿನ್ನೆಲೆಯಲ್ಲಿ ಅದನ್ನು ನಾನು ಶಾಸಕರಿದ್ದಾಗ, ಮಂತ್ರಿ ಇದ್ದಾಗ ಎಲ್ಲ ರೀತಿ ಪ್ರಯತ್ನ ನಾನು ಮಾಡಿದ್ದೆ. ಎಷ್ಟೋ ಕೇಸ್ಗಳನ್ನು ವಿಡ್ರಾನು ಮಾಡಿಸಿದ್ದೆ. ನಾನು ಬೇರೆ ಬೇರೆ ಹೋರಾಟದ ಹಿನ್ನೆಲೆ ಇದ್ದಂಥ ಕೇಸ್ಗಳನ್ನು ವಿಡ್ರಾನು ಮಾಡಿಸಿದ್ದೆ. ಆ ಪ್ರಯತ್ನ ನಾನು ಹಿಂದೂ ಮಾಡ್ಕೊಂಡ್ಬಂದಿನಿ. ಆದರೆ ನಾನು ಒಂದು ಕೇಳ್ತಾ ಇದ್ದೇನೆ, ಇವತ್ತು ವಿಡ್ರಾವಲ್ ಬಗ್ಗೆ ಚರ್ಚೆ ಮಾಡುವಂಥವ್ರು ಹಿಂದೆ 7-8 ವರ್ಷ ಭಾರತೀಯ ಜನತಾ ಪಾರ್ಟಿ ಇವತ್ತಿನ ಹೋರಾಟ ಮಾಡಾಕತ್ತಾರಲ್ಲ, ಬೀದಿಗಿಳಿದು ಹೋರಾಟ ಮಾಡಾಕತ್ತಾರಲ್ಲ, ಯಾರು ಕರಸೇವಕರ ಬಗ್ಗೆ ಭಾಳ ಒಂದು ಅಭಿಮಾನದಿಂದ ಮಾತಾಡ್ತಿದ್ದಾರಲ್ಲ, ಆ ಕರಸೇವಕರ ಮೇಲೆ ಇರುವಂಥ ಕೇಸ್ಗಳನ್ನು ವಿಡ್ರಾ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಯಾಕೆ ಮಾಡಲಿಲ್ಲ? ಇವತ್ತೇನು ಹೋರಾಟ ಮಾಡಾಕತ್ತಾರಲ್ಲ ಅವ್ರು ಯಾಕೆ ಮಾಡಲಿಲ್ಲ? 7-8 ವರ್ಷ ಭಾರತೀಯ ಜನತಾ ಪಾರ್ಟಿ ಸರ್ಕಾರನೇ ಇತ್ತು, ಯಾಕೆ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ ಅವ್ರು ಕೊಡಬೇಕಾಗ್ತದೆ. ಆವಾಗ ಯಾರು ಅವ್ರ ಬಗ್ಗೆ ಕಾಳಜಿ ಮಾಡೋದಿಲ್ಲ. ಇಂಥವೇನು ಘಟನೆ ಆದ ಕೂಡಲೇ ಅದನ್ನು ರಾಜಕೀಕರಣಗೊಳಿಸುವಂಥದ್ದು ಸ್ಟಾರ್ಟ್ ಆಗ್ತದೆ. ನೋಡಿ, ನಾನು ಎಲ್ಲ ರೀತಿ ಪ್ರಯತ್ನ ಮಾಡಿದ್ದೀನಿ. ಯಾವಾಗಲೂ ಮುಖ್ಯಮಂತ್ರಿಗಳು ಇರುವಂಥ ಅಧಿಕಾರ, ನಾ ಇದ್ದದ್ದು ಮುಖ್ಯಮಂತ್ರಿ ಬರೀ 10 ತಿಂಗಳು. ಯಡಿಯೂರಪ್ಪನವರು 4-5 ವರ್ಷ ಮುಖ್ಯಮಂತ್ರಿ ಇದ್ದರು. ಬೊಮ್ಮಾಯಿ ಅವರು 2-2.5 ವರ್ಷ ಮುಖ್ಯಮಂತ್ರಿ ಇದ್ದರು. ಸದಾನಗೌಡರು ಇದ್ದರು. ನಾನು ಇದ್ದದ್ದು ಬರೀ 10 ತಿಂಗಳ ಮುಖ್ಯಮಂತ್ರಿ. 10 ತಿಂಗಳಿದ್ದಂಥ ಸಂದರ್ಭದಲ್ಲಿ ಏನೇನೋ ಮಾಡಿದೆ ಎಲ್ಲ ರೆಕಾರ್ಡ್ ಇದ್ದಾವೆ. ಯಾವ್ಯಾವ ಕೇಸ್ಗಳು ವಿಡ್ರಾ ಮಾಡಿದ್ದು ಮತ್ತೊಂದು ಎಲ್ಲವೂ ಆಗಿದ್ದಾವೆ. ನನ್ನ ಟೈಮ್ದಲ್ಲಿ ಏನು ಪ್ರಯತ್ನ ಮಾಡಬೇಕು ನಾನು ಮಾಡಿದ್ದೇನೆ. ಆದರೆ ಇವ್ರ ಕರಸೇವಕರ ಬಗ್ಗೆ ಇಷ್ಟೆಲ್ಲ ಅನುಕಂಪ ಹೋರಾಟ ಮಾಡ್ತಾರಲ್ಲ, ಇವ್ರದ್ದೇನು ಪಾತ್ರ? ಇವತ್ತು ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಇದ್ದರು, ಎಷ್ಟು ಕೇಸ್ ವಿಡ್ರಾ ಮಾಡಿದರು? ಅವತ್ತು ಏನಾರು ಬಂದು ಅಶೋಕ್ ಅವರು ಇಲ್ಲಿ ಹೋಮ್ ಮಿನಿಸ್ಟರ್ ಆಗಿ ಇಲ್ಲಿ ಕರಸೇವಕರದ್ದು ಎಷ್ಟು ಕೇಸ್ ಅದಾವು, ಅದನ್ನೇನು ಮಾಡಬೇಕು, ಯಾಕೆ ವಿಡ್ರಾ ಮಾಡಬಾರ್ದು, ಈ ಪ್ರಪೋಸಲ್ ಕಳಿಸ್ರಿ ಅಂತ ಯಾವಾಗಾದ್ರೂ ಹೇಳಿದ್ರು ಅವ್ರಿಗೆ? ಅವತ್ತು ಯಾರಿಗೂ ನೆನಪಾಗಲಿಲ್ಲ. ಇವ್ರಿಗೆಲ್ಲರಿಗೂ ಹೋಮ್ ಮಿನಿಸ್ಟರ್ ಇದ್ರು ಅವರೇ 5 ವರ್ಷ, ಯಾಕೆ ನೆನಪಾಗಲಿಲ್ಲ ಅವಾಗ? ಅದಕ್ಕಾಗಿ ನಾನು ಹೇಳ್ತೀನಿ, ಈ ರೀತಿ ಈ ಲೋಕಸಭಾ ಎಲೆಕ್ಷನ್ ಬರ್ತದೆ. ಲೋಕಸಭಾ ಎಲೆಕ್ಷನ್ ಬಂದ ಮೇಲೆ ಅದರದ್ದು ಒಂದು ಅಡ್ವಾಂಟೇಜ್ ತಗೊಳಿಸೋದಾಗಿ ಇವೆಲ್ಲ ಪ್ರಯತ್ನ ನಡೀತದೆ. ಇವತ್ತು ಪ್ರಹ್ಲಾದ್ ಜೋಶಿ ಅವರು ಇಲ್ಲೇ ಈ ರೀತಿ ಹಿಂದೂ ಮುಸ್ಲಿಂ ಡಿವೈಡ್ ಮಾಡಿಕೊಂಡೆ ಇವತ್ತು ಅದನ್ನು ಅಡ್ವಾಂಟೇಜ್ ತೊಗೊಂಡು ಲೋಕಸಭಾ ಎಲೆಕ್ಷನ್ ಗೆಲ್ಲೋದು ಅಷ್ಟೇ. ಅದರ ಸಲುವಾಗಿ ಇದೆಲ್ಲ ಮಾಡೋದು. ಇದರ ಹಿಂದೆ ಪ್ರಹ್ಲಾದ್ ಜೋಶಿ ಅವ್ರದ್ದು ಕೈವಾಡಿದೆ ಅಂತ ಹೇಳ್ತೇನೆ ನಾನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.